ಹಲೋ ಸ್ನೇಹಿತರೆ, ವೆಲ್ಕಮ್ ಟು ವರನರೇಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಿರೀಶ್ ಆರ್ಯ. ಇವಾಗ ನಾವು ಆಪ್ಟಿಟ್ಯೂಡ್ ನಲ್ಲಿ ಪರ್ಸೆಂಟೇಜ್ ವಿಷಯವಾಗಿ ಇಲ್ಲಿಗೂ ತನಕ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನ ತಗೊಂಡು. ಸೊ ಈಗ ಅದರದೇ ಒಂದು ಮುಂದುವರೆದ ಭಾಗ ಅಂತಂದ್ರೆ, ಈಗ ಅದೇ ಒಂದು ಪರ್ಸೆಂಟೇಜ್ ಅಲ್ಲಿ ಈಗ CHSL ಎಕ್ಸಾಮ್ ಅನ್ನು ತಗೊಂಡ್ರೆ ಅದರಲ್ಲಿ ಈಗ ಲಾಸ್ಟ್ ಇಯರ್ ಎಕ್ಸಾಮ್ ಅಲ್ಲಿ ಬಂದಿರುವಂತ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವೆಶ್ಚನ್ ಗಳನ್ನ ತಗೊಂಡು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಈಗ ನಾವು ಕ್ವೆಶ್ಚನ್ ಗೆ ಗೆಡಿನಾಗಿಂತ ಮುಂಚೆ, ಸೊ ಯಾರೆಲ್ಲ ಈಗ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಓದಿರ್ತಿರೋ ಅಥವಾ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರ್ತಿರೋ, ಸೊ ನಿಮಗೆ ಅಂತಾನೆ ಇವಾಗ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ALP ನೋಟಿಫಿಕೇಶನ್ ಬಂದಿದೆ. ಸೊ ದಯವಿಟ್ಟು ಅದಕ್ಕೆ ಅಪ್ಲೈ ಮಾಡಿ, ಎಕ್ಸಾಮ್ ತಗೊಂಡು ಕ್ಲಿಯರ್ ಮಾಡಿ, ಒಳ್ಳೆ ಕೆಲಸನೇ ಅದನ್ನು ಸಹ. ಸೊ ಅದಕ್ಕೆ ಸೇರ್ಕೊಳ್ಳೋದಕ್ಕೆ 100% ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ, ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಕ್ವಶನ್ ತರ ನೋಡೋ ಹಾಗಿದ್ರೆ, ಸೇಮ್ ಅದೇ CHSL ಅಲ್ಲಿ ಈಗ ಲಾಸ್ಟ್ ಇಯರ್ ಎಕ್ಸಾಮ್ಸ್ ಅಂತ ತಗೊಂಡಾಗ ಅದರಲ್ಲಿ ರಿಪೀಟ್ ಆಗಿರುವಂತ ಪರ್ಸೆಂಟೇಜ್ ಮೇಲೆ, ಶೇಕಡಾವಾರು ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತ ಕ್ವಶನ್ಸ್ ಆಗಿರುತ್ತೆ. ಸೊ ಇವಾಗ ಕ್ವಶನ್ಸ್ ಅಲ್ಲಿ ಈಗ ಮೊದಲನೇ ಕ್ವಶನ್ ಅಂತ ನೋಡೋದಾದ್ರೆ, 20% ಮತ್ತು 30%ರಷ್ಟು ಸಂಖ್ಯೆಯನ್ನು ಸತತವಾಗಿ ಹೆಚ್ಚಿಸುವ ಬದಲು ಅದು 22% ಕಡಿಮೆಯಾಗಿದೆ. ಫಲಿತಾಂಶದ ಮೌಲ್ಯವು ಅಗತ್ಯವಿರುವ ಸರಿಯಾದ ಮೌಲ್ಯದ ಶೇಕಡಾವಾರು ಎಷ್ಟು ಅಂತ. ಅಂದ್ರೆ ಈಗ ಯಾವುದೋ ಒಂದು ನಂಬರ್ನ ನಾವು ತಗೊಂಡು ಆ ನಂಬರ್ನ ಈಗ ಪರ್ಸೆಂಟೇಜ್ ಚೇಂಜ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ನಾವು ಈಗ ಒಂದ್ಸಲ 20%, ಇನ್ನೊಂದ್ಸಲ 30% ಜಾಸ್ತಿ ಮಾಡೋ ಬದಲು 22% ಕಮ್ಮಿ ಮಾಡ್ಬಿಟ್ಟಿದ್ವಿ ಅಲ್ವಾ. ಸೊ ಹಾಗಾದ್ರೆ ಈಗ ನಾವು ಏನಾದ್ರೂ ಅದನ್ನ ಸಕ್ಸೆಸಿವ್ ಆಗಿ ಇನ್ಕ್ರಿಮೆಂಟ್ ಮಾಡಿದಿದ್ರೆ ಆವಾಗ ಬರ್ತಾ ಇದ್ದಂತ ಒಂದು ನಂಬರ್ಗುನು ಈಗ ನಾವು 22% ಕಮ್ಮಿ ಮಾಡ್ತಾ ಇರೋದ್ರಿಂದ ಈ ಬರ್ತಾ ಇರೋ ನಂಬರ್ಗುನು ಪರ್ಸೆಂಟೇಜ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಓಕೆನಾ. ಸೊ ಇವಾಗ ಹಾಗೆ ನೋಡುವಾಗಿದ್ರೆ ನಾವು ಜನರಲ್ ಆಗಿ ಇಲ್ಲಿ ಪರ್ಸೆಂಟೇಜ್ ಚೇಂಜ್ ಕಾನ್ಸೆಪ್ಟ್ ನ ಅಪ್ಲೈ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಅದೇ ನಮಗೆ ಈಸಿ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೋಡ್ಕೊಂಡು ಹೋಗಿದ್ರು ನಮಗೆ ಟೈಮ್ ಸೇವ್ ಆಗೋದೆಲ್ಲ ಬಂದ್ಬಿಟ್ಟು ಪರ್ಸೆಂಟೇಜ್ ಚೇಂಜ್ ಕಾನ್ಸೆಪ್ಟ್ ಇದಾನೆ. ಸೊ ಇವಾಗ ಮೊದಲನೇದಾಗಿ ಅವ್ರು ಕೊಟ್ಟಿರೋದು 20% ಮತ್ತೆ 30% ಅಂತ ಹೇಳಿದ್ದಾರೆ ಅಲ್ವಾ. ಸೊ ಆ 20% 30% ವ್ಯಾಲ್ಯೂಗಳಿಗೆ ನಾವು ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಅಪ್ಲೈ ಮಾಡಿ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಸೊ ಇವಾಗ ನೀವೇನಾದ್ರೂ ಪರ್ಸೆಂಟೇಜ್ ಚೇಂಜ್ ಅಪ್ಲೈ ಮಾಡ್ತಾ ಇದ್ರೆ, ಪರ್ಸೆಂಟೇಜ್ ಚೇಂಜ್ ನೀವೇನಾದ್ರು ಅಪ್ಲೈ ಮಾಡ್ತಾ ಇದ್ರೆ, ಸೊ ಅದ್ರ ಪ್ರಕಾರ ಹೋಗಿದ್ರೆ ಫಸ್ಟ್ ಅವನು 20% ಜಾಸ್ತಿ ಮಾಡ್ತಾನೆ, ಆಮೇಲೆ 30% ಜಾಸ್ತಿ ಮಾಡ್ತಾನೆ. ಸೊ ಹಾಗಾಗಿ 2 ಸಲನೂ ಜಾಸ್ತಿ ಮಾಡ್ತಾನೆ, ಮತ್ತೆ ಪ್ಲಸ್ ಹಾಕೊಂಡು 30 × 20 / 100 ಮಾಡ್ತೀವಿ ಹೌದಾ. ಸೊ ಅವಾಗ 0 0 0 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ, ಸೊ ನಮ್ಗೆ ಎಲ್ಲಾನೇ ಆಡ್ ಮಾಡಿದ್ರೆ 56% ಜಾಸ್ತಿ ಆಗ್ಬೇಕು. 56% ಅಂತಂದ್ರೆ ಈಗ ನಾವು ಒಂದು ಒರಿಜಿನಲ್ ನಂಬರ್ನ 100 ಅಂತ ಅನ್ಕೊಂಡ್ರೆ ಈಗ ಅದು 56% ಜಾಸ್ತಿ ಆಗಿ, ಸೊ ಆಕ್ಚುಲಿ ಒರಿಜಿನಲ್ ನಂಬರ್ ಒರಿಜಿನಲ್ ನಂಬರ್ನ ನಾವು 100 ಅಂತ ತಗೊಂಡ್ರೆ ಇವಾಗ ಅದು ಪರ್ಸೆಂಟೇಜ್ ಚೇಂಜ್ ಆದ್ಮೇಲೆ ನಮ್ಗೆ 156 ಆಗ್ಬೇಕಿತ್ತು ಅಲ್ವಾ. 156 ಆಗ್ಬೇಕಿತ್ತು. ಬಟ್ ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ಅಷ್ಟು ಜಾಸ್ತಿ ಮಾಡೋ ಬದಲು ಅವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, 22% ಕಮ್ಮಿ ಮಾಡ್ತಾ ಇದ್ದಾರೆ. ಈಗ ಅದೇ ಒರಿಜಿನಲ್ ನಂಬರ್ ಅಲ್ಲಿ ನಾವೇನಾದ್ರೂ 22% ನ ಕಮ್ಮಿ ಮಾಡಿದ್ರೆ, 22% ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ 100 + 56 ಮಾಡ್ತಾ ಇದೀವಿ. ಬಟ್ ಇಲ್ಲಿ ಇವಾಗ ಏನ್ ಮಾಡ್ತೀವಿ 100 - 22 ಮಾಡ್ತೀವಿ. ಅಂದ್ರೆ ಏನಾಗುತ್ತೆ 78 ಆಗುತ್ತೆ. ಓಕೆನಾ, 78 ಆಗುತ್ತೆ. ಸೊ ಇವಾಗ ಅವ್ರು ಏನ್ ಕೇಳಿರೋದು ನಮ್ಗೆ, ದ ರಿಸಲ್ಟ್ ವ್ಯಾಲ್ಯೂ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ದ ರಿಕ್ವೈರ್ಡ್ ಕರೆಕ್ಟ್ ವ್ಯಾಲ್ಯೂ. ಸೊ ನಮ್ಗೆ ಇದು ಬಂದ್ಬಿಟ್ಟು ರಿಕ್ವೈರ್ಡ್ ಕರೆಕ್ಟ್ ವ್ಯಾಲ್ಯೂ, ಸರಿಯಾದ ವ್ಯಾಲ್ಯೂ ಬಂದ್ಬಿಟ್ಟು ನಮ್ಗೆ ಇದು. ಬಟ್ ಇದು ನಮ್ಗೆ ರಾಂಗ್ ಅಥವಾ ರಿಸಲ್ಟೆಡ್ ವ್ಯಾಲ್ಯೂ. ಇದು ನಮ್ಗೆ ರಿಸಲ್ಟೆಡ್ ವ್ಯಾಲ್ಯೂ. ಸೊ ಇವಾಗ ನಾವು ಪರ್ಸೆಂಟೇಜ್ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಅವರು ಈ ರಾಂಗ್ ವ್ಯಾಲ್ಯೂನ ಕರೆಕ್ಟ್ ಆಗಿರೋ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತಾ ಇರೋದ್ರಿಂದ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಈ ರಾಂಗ್ ವ್ಯಾಲ್ಯೂನ ಮೇಲೆ ಹಾಕೊಂಡು / 156 ಅಂತ ಮಾಡ್ಬೇಕಾಗುತ್ತೆ. ಸೊ ಇವಾಗ ನಾವೇನಾದ್ರೂ ಸಿಂಪ್ಲಿಫೈ ಮಾಡಿದ್ರೆ 78 1s 78 2s, ಸೊ 1/2 ಬರುತ್ತೆ. ಸೊ 1/2 ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ 50%. 1/2 ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ 50%. ಅಂತಂದ್ರೆ ನಮ್ಗೆ ಬಂದಿರುವಂತ ರಾಂಗ್ ಆನ್ಸರ್ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್ ಅರ್ಧದಷ್ಟಿದೆ ಅಂತ, 50%. ಅರ್ಥ ಆಯ್ತಲ್ವಾ. ಸೊ ಈಗ ಅದೇ ರೀತಿಯಾಗಿ ನಾವು ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ಓದ್ತಾ ಇದ್ರೆ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಏನಂತ ಕೊಟ್ಟಿದ್ದಾರೆ, ಉಪ್ಪಿನ ಬೆಲೆ 20% ಕಡಿಮೆಯಾಗುತ್ತದೆ, ನಂತರ ಯಾವ ಶೇಕಡಾವಾರು ಸೇವನೆಯನ್ನು ಹೆಚ್ಚಿಸಬೇಕು. ಸೊ ನಮ್ಮ ವೆಚ್ಚವನ್ನು ಒಂದೇ ರೀತಿ ಇರಿಸಿಕೊಳ್ಳಲ್ಲ. ಅಂತಂದ್ರೆ ಇವಾಗ ನಾವು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಈಗ ಅದೇ ಒಂದು ಪ್ರಾಡಕ್ಟ್ ನ ತಗೋತಾ ಇದ್ರು, ಓಕೆನಾ. ಈಗ ಜನರಲ್ ಆಗಿ ಏನು ಅಂತಂದ್ರೆ
ಈಗ ನಮಗೆ ಅಮೌಂಟ್ ಕಮ್ಮಿ ಇದೆ ಅಂತ ಅನ್ಕೊಳ್ಳಿ, ನಾವು ಪರ್ಚೇಸ್ ಮಾಡೋದು ಜಾಸ್ತಿ ಇರುತ್ತೆ ಅಲ್ವಾ. ಕಮ್ಮಿ ಸಿಗ್ತಾ ಇದೆ ಅಂತಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೂ ಜನರಲ್ ಆಗಿ ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ಈಗ ಏನಾದ್ರೂ ನಮಗೆ ಅಮೌಂಟ್ ಜಾಸ್ತಿ ಇದೆ ಅಂತಂದಾಗ, ಸೊ ಅವಶ್ಯಕತೆ ಇದ್ರೂ ಸಹ ಬೇಡ, ಖರ್ಚು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ಕೋತೀವಿ ಅಲ್ವಾ. ಸೊ ಹಾಗಾಗಿ ನೀವು ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವಾಗ್ಲೂ ಒಂದ್ ವಿಷಯ ಏನ್ ನೆನ್ಪಿಟ್ಕೊಬೇಕು ಅಂತಂದ್ರೆ, ನಾವು ಯಾವಾಗ್ಲೂ ಏನಂತಂದ್ರೆ ಈಗ ಪ್ರೈಸ್ ಮತ್ತೆ ಕ್ವಾಂಟಿಟಿ ಅಂತ ಬರುತ್ತೆ, ಇಲ್ಲ ಕನ್ಸಂಪ್ಷನ್ ಅಂತ ಬರುತ್ತೆ. ಸೊ ಇವಾಗ ಪ್ರೈಸ್ ಜಾಸ್ತಿ ಇದ್ರೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಅದೇ ಏನಾದ್ರೂ ಪ್ರೈಸ್ ಕಮ್ಮಿ ಇದ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಎರಡೂ ಕಾನ್ಸೆಪ್ಟ್ಗಳು ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಓಕೆ, ಇದು ನಮ್ಮ ಕ್ವಾಂಟಿಟಿ ಆಗಿರೋದು, ಕನ್ಸಂಪ್ಷನ್, ಸೇವನೆ ಎಲ್ಲ ಒಂದೇ. ಓಕೆನಾ. ಸೊ ಹಾಗಾಗಿ ಇದೆರಡನ್ನು ಬಂದ್ಬಿಟ್ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ಇದ್ರ ಪ್ರಕಾರ ನೀವು ನೋಡೋದಾದ್ರೆ ಇವಾಗ ಏನಾದ್ರೂ ನಮಗೆ ಪ್ರೈಸ್ ರೇಷಿಯೋ, ಓಕೆ, ಪ್ರೈಸ್ ರೇಷಿಯೋ A:B ಇದ್ರೆ ನಮಗೆ ಕ್ವಾಂಟಿಟಿ ಅಥವಾ ಕನ್ಸಂಪ್ಷನ್ ರೇಷಿಯೋ ಏನಾಗುತ್ತೆ, ಇನ್ವರ್ಸ್ ಆಗುತ್ತೆ. ಇನ್ವರ್ಸ್ ಅಂದ್ರೆ B:A ಆಗುತ್ತೆ. ಸೊ ಇವಾಗ ಅವ್ರು ಏನ್ ಹೇಳಿದ್ದಾರೆ ಇಲ್ಲಿ, ಈಗ ಉಪ್ಪಿನ ಬೆಲೆ 20ರಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ಈಗ ಒಂದು ಪ್ರೈಸ್ 100 ರೂಪಾಯಿ ಅಂತ ಇತ್ತು ಅಂತಂದ್ರೆ ಈಗ ಅದು 20% 80 ರೂಪಾಯಿ ಆಗಿದೆ ಅನ್ನೋ ತರ ಕಾನ್ಸೆಪ್ಟ್. ಸೊ ಕಡಿಮೆ ಆದ್ರೆ ಈಗ ನಾವು ಸೇವನೆಯಲ್ಲಿ ಎಷ್ಟನ್ನ ಕಮ್ಮಿ ಮಾಡಬೇಕು, ಸೊ ದಟ್ ನಮ್ಗೆ ಈಗ ಏನಂತ ಓವರ್ ಆಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರಲ್ಲ, ಆ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಂಗಿಲ್ಲ. ಸೊ ಎಕ್ಸ್ಪೆಂಡಿಚರ್ ಏನು ಅಂತಂದ್ರೆ ಪ್ರೈಸ್ ಇಂಟು ಕ್ವಾಂಟಿಟಿ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಓಕೆನಾ. ಬೇಕಾದ್ರೆ ಅದನ್ನು ನೀವು ಒಂದು ಕಡೆ ಬರ್ಕೊಳ್ಳಿ, ಪ್ರೈಸ್ ಇಂಟು ಕ್ವಾಂಟಿಟಿ ಆರ್ ಕನ್ಸಂಪ್ಷನ್, ಓಕೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಓಕೆ, ಇದೊಂದು ಫಾರ್ಮುಲಾ ನಮಗೆ ಜನರಲ್ ಆಗಿ. ಸೊ ಇವಾಗ ಅದ್ರ ಪ್ರಕಾರ ನಾನೀಗ ಫಸ್ಟ್ ನಿಮಗೆ ಇದ್ರ ಪ್ರಕಾರ ಸಾಲ್ವ್ ಮಾಡಿ ತೋರಿಸ್ತೀನಿ. ಇವಾಗ ಅವ್ರು ಏನ್ ಕೊಟ್ಟಿದ್ದಾರೆ, 20% ಕಮ್ಮಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇವಾಗ 20% ಅಂತ ತಗೊಂಡ್ರೆ, ಓಕೆ, 20% ಇಸ್ ಈಕ್ವಲ್ ಟು 1/5. ಓಕೆ, 20% ಇಸ್ ಈಕ್ವಲ್ ಟು 1/5. ಈಗ ಪ್ರೈಸ್ ರೇಷಿಯೋ ಪ್ರಕಾರ ನೀವು ಹೋಗೋ ಆಗಿದ್ರೆ ಪ್ರೈಸ್ ರೇಷಿಯೋ ಇವಾಗ ಇನಿಷಿಯಲ್ ಆಗಿ 5 ರೂಪೀಸ್ ಇದ್ರೆ ಇವಾಗ ಕಮ್ಮಿ ಆಗಿದೆ ಅಂದ್ರೆ ಅದ್ರಲ್ಲಿ 1 ಕಮ್ಮಿ ಆಗಿದೆ ಅಂತ ಅರ್ಥ. ಸೊ 4 ಆಗಿದೆ. ಓಕೆ, 1 ಕಮ್ಮಿ ಆಗಿದೆ ಅಂತಂದ್ರೆ 4 ಆಗುತ್ತೆ. So price ratio if it is 5:4, then the quantity ratio will become ಅದರ ಉಲ್ಟಾ ಏನಾಗುತ್ತೆ ಅವಾಗ 4:5 ಆಗುತ್ತೆ. ಓಕೆ, ಅದರ ಇನ್ವರ್ಸ್ 4:5 ಆಗುತ್ತೆ. ಅಂತಂದ್ರೆ ಕ್ವಾಂಟಿಟಿ ಅವನು ಇವಾಗ ಮೊದಲು 4 kg ಯೂಸ್ ಮಾಡ್ತಾ ಇದ್ರೆ ಇವಾಗ 5 kg ಯೂಸ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಓಕೆ, ಇದು ನಿಮಗೆ ಒಂದು ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್. ಈಗ ಬಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಮಗೆ ಎಕ್ಸ್ಪೆಂಡಿಚರ್ ಸೇಮ್ ಆಗಿರ್ಬೇಕು ಅಂತ ಹೇಳಿದಾಗ ಅವ್ನು ಏನ್ ಮಾಡ್ಬೇಕು, ಸೇವನೆ ಎಷ್ಟು ಹೆಚ್ಚು ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಸೇವನೆ ಹೇಗಂದ್ರೆ ಕ್ವಾಂಟಿಟಿ. ಸೊ ಅಂದ್ರೆ ಈಗ ಇನಿಷಿಯಲ್ 4 kg ಯೂಸ್ ಮಾಡಿದ್ರೆ 5 kg ಎಷ್ಟೊಂದು ಜಾಸ್ತಿ ಮಾಡ್ಬೇಕಾಗುತ್ತೆ 1. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ 1/4. 1/4 ಇಸ್ ಈಕ್ವಲ್ ಟು 25%. ಅಂದ್ರೆ ಅವನು 25% ಅಷ್ಟು ಜಾಸ್ತಿ ಮಾಡ್ಬೇಕಾಗುತ್ತೆ. ಓಕೆ, 25% ಅಷ್ಟು ಜಾಸ್ತಿ ಮಾಡ್ಬೇಕಾಗುತ್ತೆ. ಇದು ನಿಮ್ಗೆ ಒಂದು ಏನಂತಾರಲ್ಲ ಒಂದು ಬೇಸಿಕ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರು ಅದ್ರ ಪ್ರಕಾರ ನಾವು ಟ್ರಿಕ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಗಿದ್ರೆ ಇದೊಂದು ಡೈರೆಕ್ಟ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀವಿ. ಇಲ್ಲ ನನ್ಗೆ ಏನಾದ್ರು ಈ ತರ ಬೇಡ, ಇನ್ನೂ ಸ್ವಲ್ಪ ಕಮ್ಮಿ ಟೈಮಲ್ಲಿ ಇದನ್ನೆಲ್ಲ ರೇಷಿಯೋನ ಬರ್ಕೊಳ್ಳೋದಾನೆ ಇನ್ನೂ ಕಮ್ಮಿ ಟೈಮಲ್ಲಿ ಏನಾದ್ರು ನಾನು ಸಾಲ್ವ್ ಮಾಡಬೇಕು ಅನ್ನೋ ತರ ಏನಾದ್ರು ನಿಮ್ಗೆ ಇದ್ರೆ ಸೊ ಅದನ್ನ ಸಹ ನಾವು ಮಾಡ್ಬೋದು. ಓಕೆ, ಸೊ ಅವಾಗ ಏನ್ ಮಾಡ್ತೀವಿ ಅಂತಂದಾಗ ಈಗ ಆ ತರ ಏನಾದ್ರು ಮಾಡಂಗಿದ್ರೆ ಸೊ ಈಗ ಏನ್ ಮಾಡ್ಕೊಳ್ಳಿ ಅಂದ್ರೆ ಅವ್ನು ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಏನಾದ್ರು ಕೊಟ್ಟಿಲ್ಲ, ಇದ್ರ ಬಗ್ಗೆ ನೀವು ಯಾವ್ದನ್ನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವಾಗ್ಲೂ ನಮಗೆ ಪರ್ಸೆಂಟೇಜ್ ಅಲ್ಲಿ ಬೇಸ್ ವ್ಯಾಲ್ಯೂ 100 ಆಗಿರೋದ್ರಿಂದ ಸೊ ಇಲ್ಲಿ ನಮಗೆ ಇನಿಷಿಯಲ್ ಎಕ್ಸ್ಪೆಂಡಿಚರ್ ಅಂತಾನೆ ತಗೊಳ್ಳೋಣ. ಸೊ ಇನಿಷಿಯಲ್ ಆಗಿ ಓಕೆ, ಇನಿಷಿಯಲ್ ಆಗಿ ಈಗ ನಮ್ಗೆ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ಅಂತ ಹೇಳ್ಬಿಡಿ, ಓವರ್ ಆಲ್ ಆಗಿ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ. ಈಗ ಏನಾದ್ರು ನಾನು ಒಂದೇ ಕ್ವಾಂಟಿಟಿ ಯೂಸ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಅಮೌಂಟ್ ಕಮ್ಮಿ ಆದ್ರೆ ನಮ್ಮ ಕ್ವಾಂಟಿಟಿ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ನಮ್ಮ ಪ್ರೈಸ್ ಮೇಲೆ ಡೈರೆಕ್ಟ್ ಆಗಿ ಅಪ್ಲಿಕೇಬಲ್ ಆಗ್ತದೆ. ಇವಾಗ ಅಮೌಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಅಮೌಂಟ್ ಚೇಂಜ್ ನಾವು ಒಂದೇ ಕ್ವಾಂಟಿಟಿ ಯೂಸ್ ಮಾಡಿ, ಈಗ ಅಮೌಂಟ್ ಜಾಸ್ತಿ ಇದ್ರೆ 10 kg ತಿಂತೀವಿ, ಅಮೌಂಟ್ ಕಮ್ಮಿ ಆದಾಗಲೂ 10 kg ತಿಂತೀವಿ ಅಂತಂದಾಗ ನಮ್ಗೆ ಏನಾಗುತ್ತೆ ಅದರಲ್ಲಿ ಇದ್ರ ಮೇಲೆ ಅಮೌಂಟ್ ಅಲ್ಲಿ ಏನು ವೇರಿಯೇಷನ್ ಆಗ್ತಾ ಇರುತ್ತೋ ನಮಗೆ ಕನ್ಸಂಪ್ಷನ್ ಅಲ್ಲಿ ಎಕ್ಸ್ಪೆಂಡಿಚರ್ ಅದೇ ತರ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಈಗ ಏನಾದ್ರು ಆ ತರ ಎಕ್ಸ್ಪೆಂಡಿಚರ್ ಅಲ್ಲಿ ಇನಿಷಿಯಲ್ 100 ರೂಪಾಯಿ ಖರ್ಚು ಮಾಡ್ತಿದ್ದಾಗ ಈಗ 20% ಕಮ್ಮಿ ಆಯ್ತು ಅಂತಂದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ 120 ಆದ್ರೆ 80 ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಎಕ್ಸ್ಪೆಂಡಿಚರ್ ಅನ್ನು 80 ಆಗುತ್ತೆ. ಬಟ್ ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಈಗ 80 ಮಾಡೋವಾಗಿಲ್ಲ ಅಂತ 80 ಅವ್ರು ಏನಂತ ಹೇಳಿದ್ದಾರೆ ನಮ್ಗೆ ಎಕ್ಸ್ಪೆಂಡಿಚರ್ ಸೇಮ್ ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲು 100 ರೂಪಾಯಿ ಇತ್ತು ಅಂತಂದ್ರೆ ಈಗ ಅದನ್ನು 100 ರೂಪಾಯಿನೇ ಇರಬೇಕು ಆಯ್ತಾ. ನಾವು ಜನರಲ್ ಹಾಗಿದ್ದಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಈಗ 80 ಇದ್ದದನ್ನ ನಾವು 100 ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ 20ನ ಜಾಸ್ತಿ ಮಾಡ್ಬೇಕಾಗುತ್ತೆ ಅಲ್ವಾ. ಸೊ ಆಗ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ 20 ಡಿವೈಡೆಡ್ ಬೈ 80 ದಟ್ ಈಸ್ ಈಕ್ವಲ್ ಟು 1/4 ದಟ್ ಈಸ್ ಈಕ್ವಲ್ ಟು 25%. ಓಕೆ, ಇದು ನಿಮ್ಗೆ ಟ್ರಿಕ್ ಅನ್ನೋ ತರ ಯೂಸ್ ಮಾಡ್ಕೊಬಹುದು. ಅರ್ಥ ಆಯ್ತಾ? ಸೊ ಫಸ್ಟ್ 100 ರೂಪಾಯಿ ಎಕ್ಸ್ಪೆಂಡಿಚರ್ ಇದ್ರೆ ಈಗ ಏನಾದ್ರು ನಾವು ಸೇಮ್ ಕ್ವಾಂಟಿಟಿ ಯೂಸ್ ಮಾಡಿದ್ರೆ ನಮ್ಗೆ 80 ರೂಪಾಯಿ ಆಗೋಗ್ಬಿಡುತ್ತೆ
ಆಟೋಮೆಟಿಕ್ ಆಗಿ ಎಕ್ಸ್ಪೆಂಡಿಚರ್ನ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಬಟ್ ನಮಗೆ ಸೇಮ್ ಆಗಬಾರ್ದು, ನಮ್ಗೆ ಎಕ್ಸ್ಪೆಂಡಿಚರ್ ಕಮ್ಮಿ ಆಗಬಾರ್ದು, ಸೇಮ್ ಇರಬೇಕು ಅಂತಂದಾಗ ಈಗ 80 ಆಗೋದನ್ನ ನಾವು 100 ಮಾಡಬೇಕು ಅಂತಂದ್ರೆ 80 120 ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ 20/80 1/4 ಅಂತ ಆಗುತ್ತೆ. ಓಕೆನಾ? ಸೊ ಇದಕ್ಕೆ 25% ಆನ್ಸರ್. ಓಕೆ, ಸೊ ಇವಾಗ ಮುಂದಿನ ಕ್ವಶನ್ ಏನಂತ ಕೊಟ್ಟಿದ್ದಾರೆ, ಒಂದು ವಸ್ತುವಿನ ಬೆಲೆಯು 25% ಕಡಿಮೆ ಆಗಿದೆ ಮತ್ತು ಆದ್ದರಿಂದ ಒಂದು ಮನೆಯವರು ಆ ವಸ್ತುವಿನ ಬಳಕೆಯನ್ನು 20 kgಯಷ್ಟು ಹೆಚ್ಚಿಸಿ ವೆಚ್ಚವನ್ನು ಒಂದೇ ರೀತಿ ಇರಿಸುತ್ತಾರೆ. ಹಿಂದಿನ ಬಳಕೆಯನ್ನು ಅಂದ್ರೆ ಇವಾಗ ಯಾವುದೋ ಒಂದು ವಸ್ತುವಿನ ಮೇಲೆ ಓಕೆನಾ 25% ನಮಗೆ ಪ್ರೈಸ್ ಕಮ್ಮಿ ಆಗಿದೆ, 25% ಕಮ್ಮಿ ಆಗಿದೆ. ಸೊ ಅದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಮನೆ ಒಂದು ಕುಟುಂಬ ಅಂತ ತಗೊಂಡಾಗ ಅವರು ಈಗ ಅಮೌಂಟ್ ನಾನು ಹೇಳಿದ್ನಲ್ಲ, ಅಮೌಂಟ್ ಕಮ್ಮಿ ಆದ್ರೆ ಆಟೋಮೆಟಿಕಲಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ 25% ಕಮ್ಮಿ ಆದ್ಮೇಲೆ ಅವ್ರು 20 kg ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, 20 kg ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ನಾವು ಜನರಲ್ ಆಗಿ ಮತ್ತೆ ಇದಕ್ಕೆ ಹೋಗೋಣ. ಈಗ 25% ಅಂತ ತಗೊಂಡ್ರೆ 25% ಇಸ್ ಈಕ್ವಲ್ ಟು 1/4. ಸೊ ಕಡಿಮೆ ಆಗಿದೆ ಅಂತಂದ್ರೆ 4 ಇದ್ದಿದ್ದು 3 ಆಗುತ್ತೆ ಅಂತ ಅರ್ಥ. ಸೊ ಇವಾಗ ನಮಗೆ ಪ್ರೈಸ್ ರೇಷಿಯೋ ತಗೊಂಡ್ರೆ ಓಕೆ, ಪ್ರೈಸ್ ರೇಷಿಯೋ ತಗೊಂಡ್ರೆ ಸೊ ನಮಗೆ ಇನಿಷಿಯಲ್ ಆಗಿ 4 ರೂಪಾಯಿ ಇದ್ರೆ ಇವಾಗ ಅದು 3 ರೂಪೀಸ್ ಆಗ್ತದೆ. ಅಂದ್ರೆ ಇನಿಷಿಯಲ್ 4 ರೂಪಾಯಿ ಆಗ್ತದೆ, 3 ರೂಪಾಯಿ ಆಗಿದೆ ಅಂತ. ಸೊ ಇವಾಗ ಅದೇ ರೀತಿ ನಾವು ಕ್ವಾಂಟಿಟಿ ಅಥವಾ ಕನ್ಸಂಪ್ಷನ್ ರೇಷಿಯೋಗೆ ಅಂತ ಬಂದ್ರೆ ಅದೇನಾಗುತ್ತೆ, 3 ಇದ್ದಿದ್ದು 4 ಆಗಿರುತ್ತೆ. ಯಾವಾಗ ನಮಗೆ ಕ್ವಾಂಟಿಟಿ ಸೇಮ್ ಆಗಿರ್ಬೇಕು ಆ ಒಂದು ಮೂಮೆಂಟ್ ಅಲ್ಲಿ, ಇದು ನಮಗೆ 3:4 ಆಗುತ್ತೆ. 4:3 ಇದ್ದಿದ್ದು 3:4 ಆಗುತ್ತೆ. ಸೊ ಇಲ್ಲಿ ಎಷ್ಟು ಕೆಜಿ ಡಿಫರೆನ್ಸ್ ಆಯ್ತು, 1 kg ಡಿಫರೆನ್ಸ್ ಅಂದ್ರೆ 1 ಯೂನಿಟ್ ಡಿಫರೆನ್ಸ್ ಅನ್ನಂಗ ಆಯ್ತು. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳಿದ್ರೆ 20 kg ಹೆಚ್ಚು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಕಂಪೇರ್ ಮಾಡಬಹುದಲ್ವಾ, ಈ 1 ಯೂನಿಟ್ ಇಸ್ ಈಕ್ವಲ್ ಟು 20 ಅಂತ. ಹೌದಾ, 1 ಯೂನಿಟ್ ಇಸ್ ಈಕ್ವಲ್ ಟು 20 ಅಂತ. ಬಟ್ ಈಗ ಅವ್ರು ನಮಗೆ ಏನ್ ಕೇಳಿದ್ರೆ ವಾಟ್ ವಾಸ್ ದ ಅರ್ಲಿಯರ್ ಕನ್ಸಂಪ್ಷನ್. ಅರ್ಲಿಯರ್ ಅಂತಂದ್ರೆ ಇದು ನಮಗೆ ಹಳೆ ಕನ್ಸಂಪ್ಷನ್ ಅಥವಾ ಹಿಂದಿನ ಬಳಕೆ. ಹಿಂದಿನ ಬಳಕೆ ಅಂದ್ರೆ ನಮಗೆ 3. ಸೊ 1 ಯೂನಿಟ್ ಇಸ್ ಈಕ್ವಲ್ ಟು 20 ಆಯ್ತು ಅಂದ್ರೆ 3 ಯೂನಿಟ್ ಏನಾಗುತ್ತೆ ಅವಾಗ 3 × 20 ನಮ್ಗೆ ಎಷ್ಟಾಗುತ್ತೆ 60 ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಮೊದಲು ಅವ್ರು 60 kg ಯೂಸ್ ಮಾಡ್ತಾ ಇರ್ತಾರೆ. ಈಗ ಅದರಲ್ಲಿ ಪ್ರೈಸ್ ಕಮ್ಮಿ ಆಗಿರೋದ್ರಿಂದ ಅವರು ಬೇಕಾದ್ರೆ ನೀವು ಈಗ ಹೊಸದಾಗ ಅವ್ರು ಹಾಗಾದ್ರೆ ಈಗ ಪ್ರೆಸೆಂಟ್ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಈಗ ಅಮೌಂಟ್ ಕಮ್ಮಿ ಆದ್ಮೇಲೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ಅವಾಗ 4 × 20 ಮಾಡ್ಬೇಕು. 80 kg ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. 20 kg ಜಾಸ್ತಿ ಆಯ್ತಲ್ವಾ, ಹಾಗಾಗಿ 80 kg. ಸೊ ಈ ತರ ನಾವು ಕಂಪೇರ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಕಾನ್ಸೆಪ್ಟ್ ನ ಸ್ವಲ್ಪ ಬೇಸಿಕ್ ಅರ್ಥ ಮಾಡ್ಕೊಂಡು ನಾವು ಡೇ ಟು ಡೇ ಲೈಫ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಓಕೆ, ಯಾವ ತರ ಜಾಸ್ತಿ ಆಗುತ್ತೆ ಯಾವ ತರ ಕಮ್ಮಿ ಆಗುತ್ತೆ ಅನ್ನೋದನ್ನೆಲ್ಲ ಸೊ ಅದನ್ನೇ ಕಂಪೇರ್ ಮಾಡ್ಕೊಂಡು ಸಾಲ್ವ್ ಮಾಡುವಂಥದ್ದು. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಆಯುಷ್ ಮತ್ತೆ ಅಭಿಷೇಕ್ ಅವರ ತೂಕವು 8:5 ಅನುಪಾತದಲ್ಲಿದೆ. ಅಭಿಷೇಕ್ ಅವರ ತೂಕವು 40% ಹೆಚ್ಚಾಗುತ್ತದೆ ಮತ್ತು ಆಯುಷ್ ಮತ್ತು ಅಭಿಷೇಕ್ ಇಬ್ಬರ ತೂಕವು 60%. ಓಕೆ, ಇಷ್ಟು ಹೆಚ್ಚಾಗುತ್ತದೆ. ಒಟ್ಟು ತೂಕ 104 kg ಆದರೆ ಹೆಚ್ಚಳದ ನಂತರ ಆಯುಷ್ನ ತೂಕ ಎಷ್ಟು? ಅಂದ್ರೆ ಈಗ ಇಬ್ರದ್ದು ಫಸ್ಟ್ ಅವರು ವೇಟ್ ಎಷ್ಟಿತ್ತು, ಎಷ್ಟು kg ಇದ್ರು ಅಂತ ಕೊಟ್ಟಿಲ್ಲ, ತೂಕ ಏನಿತ್ತು ಅಂತ ಕೊಟ್ಟಿಲ್ಲ ಆಯ್ತಾ. ಬಟ್ ಇವಾಗ ಹೆಂಗೆ ಅಂತಂದ್ರೆ ಇವೊಂದು 8 ಇತ್ತು ಅಂತಂದ್ರೆ ಇವೊಂದು 5 ಆಯ್ತು ಅಂತ. ಈಗ ಅಭಿಷೇಕ್ ತೂಕವು 40% ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಆಯುಷ್ ಮತ್ತು ಅಭಿಷೇಕ್ ಇಬ್ರು ಆಡ್ ಮಾಡಿದ್ರೆ 60% ಜಾಸ್ತಿ ಆಗ್ತಾ ಇದೆ. ಸೊ ಅವರಿಬ್ಬರದು ಟೋಟಲ್ ವೇಟ್ 104 kg ಆಗ್ತಾ ಇದೆ. ಓಕೆನಾ? ಸೊ ಇವಾಗ ಕ್ವಶನ್ ಇದರ ಲೆಂತಿ ಆಗಿರ್ಬೇಕಾದ್ರೆ ನೀವೀಗ ಫಸ್ಟಿಗೆ ಈ ರೇಷಿಯೋನ ಇಟ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತ ಹೋದ್ರೆ ನಿಮ್ಗೆ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಟೈಮ್ ನ ಕಮ್ಮಿ ಯೂಸ್ ಮಾಡ್ಕೊಳ್ಳಿಕ್ಕೆ ಯಾವ ತರ ಅಪ್ರೋಚ್ ಮಾಡ್ಕೊಂಡು ಹೋಗೋದು ಅಂತಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ ನಮ್ಗೆ ಇಬ್ರಿಗೂ ಗೊತ್ತು ಅವ್ರಿಬ್ರದ್ದು ಈಗ ಆಯುಷ್ ಮತ್ತೆ ಅಭಿಷೇಕ್ ಇಬ್ರದ್ದು ವೇಟ್ ತಗೊಂಡ್ರೆ ಅದು ಓವರ್ ಆಲ್ 60% ಜಾಸ್ತಿ ಆಗಿದೆಯಾ ಅಲ್ಲ, ಓವರ್ ಆಲ್ ಆಗಿ ಅದು 60% ಜಾಸ್ತಿ ಆಗಿದೆ. ಈಗ ನಾನು 60% ಗೆ ಫ್ರಾಕ್ಷನ್ ವ್ಯಾಲ್ಯೂ ಹಾಕುತ್ತೇನೆ. ಸೊ 60% ಅಂತಂದ್ರೆ 3/5 ಆಗುತ್ತೆ. ಈಗ ಜಾಸ್ತಿ ಆಯ್ತು ಅಂತಂದ್ರೆ ಇದು ಒರಿಜಿನಲ್ ಅಂತ. ಓಕೆ, ನೀವು ನಮಗೆ ಡಿನಾಮಿನೇಟರ್ ಅಲ್ಲಿ ಏನೇ ಬಂದ್ರು ಇದು ಒರಿಜಿನಲ್ ಅಂದ್ರೆ ಹಳೆ ವ್ಯಾಲ್ಯೂ ಅಂತ ಆರ್ ಓಲ್ಡ್ ವ್ಯಾಲ್ಯೂ. ಓಕೆ, ಹಳೆ ವ್ಯಾಲ್ಯೂ ಅಂತ. ಈ ನಮಗೆ 3 ಅದೇನಿರುತ್ತಲ್ಲ ಇದು ನಮ್ಗೆ ಯಾವಾಗ್ಲೂ ಚೇಂಜ್. ಈ ಚೇಂಜ್ ನ ನಾವು ಜಾಸ್ತಿ ಆಗಿದ್ರೆ ಆಡ್ ಮಾಡ್ತೀವಿ, ಕಮ್ಮಿ ಆಗಿದ್ರೆ ಮೈನಸ್ ಮಾಡ್ತೀವಿ. ಸೊ ಇವಾಗ ಹಾಗೆ ನೋಡ್ಕೊಳ್ಳಂಗಿದ್ರೆ ಈಗ ನಮ್ಗೆ ಓಲ್ಡ್ ಮತ್ತೆ ನೀವು ಅಂತ ತಗೊಳ್ಳೋಣ. ಓಕೆ, ಇದು ಮತ್ತೆ ಅಭಿಷೇಕ್ ಮತ್ತೆ ಆಯುಷ್ ಇಬ್ರದನ್ನ ಸೇರಿಸಿ. ಸೊ ಇವಾಗ ಓಲ್ಡ್ ವ್ಯಾಲ್ಯೂ 5 ಇದ್ರೆ ನ್ಯೂ ವ್ಯಾಲ್ಯೂ ಏನಾಗುತ್ತೆ 5 + 3 8 ಆಗುತ್ತೆ. ಓಕೆ, ಓಲ್ಡ್ ವ್ಯಾಲ್ಯೂ 5 ಇದ್ರೆ ನ್ಯೂ ವ್ಯಾಲ್ಯೂ 5 + 3 8 ಆಗುತ್ತೆ ಅಲ್ವಾ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು ಏನಂತಂದ್ರೆ ಅವ್ರು ನಮ್ಗೆ ಏನಂತ ಕೊಟ್ಟಿದ್ದಾರೆ, ಹೊಸ ಏನಾಗುತ್ತೆ 104 ಅಂತ ಕೊಟ್ಟಿದ್ದಾರೆ ಅಲ್ವಾ. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಇರೋದು 8 ಅಂತ. ಸೊ ಇವಾಗ ಕಂಪೇರ್ ಮಾಡೋಣ. 8 ಯೂನಿಟ್ ಇಸ್ ಈಕ್ವಲ್ ಟು 104 ಆದ್ರೆ ಓಕೆ 1 ಯೂನಿಟ್ ಏನಾಗುತ್ತೆ 1 ಯೂನಿಟ್ ಬಂದ್ಬಿಟ್ಟು
13 ಆಗುತ್ತೆ 13. ಏನಕ್ಕೆ ಅಂತಂದ್ರೆ 104ನ ನಾವು 8ರಿಂದ ಭಾಗಿಸಿದ್ರೆ ನಮಗೆ 13 ಬರುತ್ತೆ ಅಲ್ವಾ. ಸೊ ಇವಾಗ ಓಲ್ಡ್ ವೆಯ್ಟಿಗೆ ಹೋಗೋಣ ಅಂತಂದ್ರೆ ಅವ್ರದ್ದು ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ಎಷ್ಟಿತ್ತು ವೆಯ್ಟ್ ಅಂತ. ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ಅವ್ರು ಎಷ್ಟು ವೆಯ್ಟ್ ಇತ್ತು ಅಂತಂದ್ರೆ 13 ಐದ 65 ಆಯ್ತು. ಓಕೆ, ಇದು ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ. ಓಕೆ, ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ಅವ್ರ ವೆಯ್ಟ್ 65 ಇತ್ತು. ಓಕೆ, ಬಟ್ ಈಗ ಆಲ್ರೆಡಿ ನಮಗೆ ಅವರಿಬ್ರದ್ದು ರೇಷಿಯೋ ಕೊಟ್ಟಿದ್ದಾರೆ. ಇವಾಗ ನಾವು ಇದ್ರ ಜೊತೆ ಕಂಪೇರ್ ಮಾಡಬೇಕು. ಅರ್ಥ ಆಯ್ತು. ಈಗ 65 ಬಂದ ಮೇಲೆ ಇವಾಗ ನಾವು ಇದ್ರ ಜೊತೆ ಕಂಪೇರ್ ಮಾಡ್ಕೊಬೇಕು 8:5 ಅನ್ನೋ ತರ. ಸೊ ನಾನು ಇದನ್ನ ಎರೇಸ್ ಮಾಡ್ಬಿಟ್ಟು ಈಗ ಜಸ್ಟ್ ಆಗಿ ಒಂದು ಫಾಲ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಮತ್ತೆ ನಾನು ಅದನ್ನ ಎರೇಸ್ ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತೀನಿ. ಓಕೆ, ಸೊ ಇವಾಗ ಈ ಒರಿಜಿನಲ್ ವ್ಯಾಲ್ಯೂ ಎಲ್ಲ ಬೇಕಾಗಿಲ್ಲ. ಓಕೆ, ಈಗ ನಮ್ಗೆ ಏನಂತ ಕೊಟ್ಟಿದ್ದಾರೆ, ಈಗ ನೀವು ಯಾರ್ಯಾರ್ದು ಆಯುಷ್ ಮತ್ತೆ ಅಭಿಷೇಕ್ ಅವರಿಬ್ರದನ್ನು ರೇಷಿಯೋ ಏನಂತ ಕೊಟ್ಟಿದ್ದಾರೆ 8:5 ಅಂತ ಕೊಟ್ಟಿದ್ದಾರೆ. ಸೊ ಇದೆರಡನ್ನೂ ನೀವು ಈಗ ಆಡ್ ಮಾಡಿದ್ರೆ 13 ಆಯ್ತು. ಆ 13 ಬಂದ್ಬಿಟ್ಟು ನಮ್ಗೆ 65. ಓಕೆ, ಆ 13 ಬಂದ್ಬಿಟ್ಟು ನಮ್ಗೆ 65 ಅಂತ ಅರ್ಥ. ಸೊ ಅವಾಗ ಈಗ 65ನ 13ರಿಂದ ಭಾಗಿಸಿದ್ರೆ ನಮ್ಗೆ 1 ಯೂನಿಟ್ 5 ಆಗುತ್ತೆ. ಅವಾಗ ಅಭಿಷೇಕ್ದು ಹಳೆ ವೆಯ್ಟ್ ಬಂದ್ಬಿಟ್ಟು 25, ಅದೇ ರೀತಿ ಆಯುಷ್ದು 40 ಆಗುತ್ತೆ. ಓಕೆ, ಬಟ್ ಇವಾಗ ನಮ್ಗೆ ಅವ್ರು ಇನ್ನೊಂದು ಕ್ವಶನ್ ಏನಂತ ಹೇಳಿದ್ದಾರೆ ಅಂತಂದ್ರೆ ಅಭಿಷೇಕ್ನ ತೂಕವು 40ರಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ, 40%. ಸೊ ಇವಾಗ ನಾವು 40% ಆಫ್ ಇದನ್ನ ಎಷ್ಟನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ನಮ್ಗೆ ಏನಂತ ಗೊತ್ತು, 25 ಅಂತ ಗೊತ್ತು. ಓಕೆನಾ, ಈಗ ನೀವು 40% ಅಂತ ತಗೊಂಡ್ರೆ 40% 2/5 ಆಗುತ್ತೆ. ಸೊ ಇವಾಗ ಜಾಸ್ತಿ ಆಗಿರೋದ್ರಿಂದ 5ಗೆ 2ನ ಆಡ್ ಮಾಡಿ ಮಲ್ಟಿಪ್ಲೈ ಮಾಡಿ. ಸೊ 7/5 ಅಂತ. ಅವಾಗ 5 1s 5 5. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 35 ಅಂತಂದ್ರೆ 40% ಜಾಸ್ತಿ ಆದ್ಮೇಲೆ ಅಭಿಷೇಕ್ ನ ವೆಯ್ಟ್ ಏನಿದೆಯೋ ಅಭಿಷೇಕ್ ನ ವೆಯ್ಟ್ ಏನಿದೆಯೋ ಅದು 35 kg ಆಗುತ್ತೆ. ನಮ್ಗೆ ಈಗ ಇಬ್ರು ಕೊಟ್ಟಿದ್ದಾರೆ. ಓವರ್ ಆಲ್ ಎಷ್ಟಿತ್ತು ಅಂತ 104 kg ಇತ್ತು ಅಂತ ಕೊಟ್ರು ಅಲ್ವಾ. ಸೊ ಇವಾಗ ನಮ್ಗೆ ಆಯುಷ್ದು ವೆಯ್ಟ್ ಬೇಕು ಅಂತಂದ್ರೆ ಓಕೆ, ಈ 104ರಿಂದ ಆ 35ನ ಕಳೆದ್ರೆ ನಮ್ಗೆ 69 ಬರುತ್ತೆ. ಓಕೆ, ಸೊ ಸರಿಯಾದ ಉತ್ತರ 69 kg ಅಥವಾ 69 kgs. ಅರ್ಥ ಆಯ್ತಾ. ಸೊ ಈ ತರ ಈಗ ಸ್ವಲ್ಪ ನಿಮ್ಗೆ ಲೆಂತಿ ಕ್ವಶನ್, ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗಿರ್ತೀರಾ. ಬಟ್ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಎಲ್ಲ ಕ್ವಶನ್ ಈಸಿ ಆಗೇ ಇರುತ್ತೆ. ಬಟ್ ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಯಾವ ತರ ಓದಿ ಯಾವ ತರ ಅಪ್ರೋಚ್ ಮಾಡಬೇಕು ಅಂತ. ಓಕೆ, ಎಲ್ಲ ಕ್ವಶನ್ ನಾವು ಫಸ್ಟ್ ಸ್ಟೇಟ್ಮೆಂಟ್ ಇಂದಾನೆ ಅಪ್ರೋಚ್ ಮಾಡಬೇಕು ಅಂತಿಲ್ಲ. ಕೆಲವೊಂದನ್ನ ನಾವು ಕೆಳಗಡೆಯಿಂದ ಹೋದ್ರೂ ಸಾಲ್ವ್ ಮಾಡ್ಕೊಂಡು ಹೋಗೋದು. ಈ ಕ್ವಶನ್ ನಮಗೆ ರಿವರ್ಸ್ ಹೋಗ್ತಾರೆ. ರಿವರ್ಸ್ ಹೋದಾಗಲೇ ಈಸಿ ನಮ್ಗೆ. ಓಕೆನಾ. ಸೊ ಆಗ್ಲಿಲ್ಲ ಗೊತ್ತಾಗಿ ಇನ್ನೊಂದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಒಂದ್ಸಲ ರಿಪೀಟ್ ಮಾಡಿ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್. ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ಒಬ್ಬರು ಒಟ್ಟು ಮಾನ್ಯ ಮತಗಳಲ್ಲಿ 60% ಪಡೆದರು. ಓಕೆ, 60%. 90% ಮತಗಳು ಮಾನ್ಯವಾಗಿವೆ. ಒಟ್ಟು ಮತಗಳು 12,000 ಆಗಿದ್ದರೆ ಇತರ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು? ಈಗ ಇತರ ಅಂತಂದ್ರೆ ಈಗ ಒಬ್ಬನಿಗೆ 60% ಬಂದಿದ್ರೆ ಇನ್ನೊಬ್ಬನಿಗೆ 40% ಬಂದಿರುತ್ತಲ್ಲ, ಅವನೇ ಈ ತರ. ಓಕೆನಾ. ಸೊ ಈ ತರ ಕ್ವಶನ್ ಬಂದಾಗ ನಾವು ಸೀರೀಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗೋಣ. ಈಗ ನಮ್ಮ ಹತ್ರ ಓವರ್ ಆಲ್ ವೋಟ್ ಎಷ್ಟಿದೆ? 12,000 ವೋಟ್ ಇದೆ. ಓಕೆ, 12,000. ಅದರಲ್ಲಿ 90% ಮಾನ್ಯ ಮತ ಅಂತ ಅವನೇ ಕೊಟ್ಟಿದ್ದಾನೆ. 90% ಮಾನ್ಯ ಮತ ಅಂತ. ಸೊ ಅದನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಂಟು 90/100. ಓಕೆ, 90% ಮಾನ್ಯ ಆಗಿದೆ ಅಲ್ವಾ. ಅದರಲ್ಲಿ ಒಬ್ಬ ಅಭ್ಯರ್ಥಿ 60% ಪಡೆದ್ರೆ ಇನ್ನೊಬ್ಬ 40% ಪಡೆದಿರ್ತಾನೆ ಅಂತ ಅರ್ಥ. ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗೋದು, ಏನಿಲ್ಲ ಇದರಲ್ಲಿ. ಸೊ ಇಂಟು ಅವಾಗ ಏನ್ ಮಾಡ್ಬೋದು, ಇನ್ನೊಬ್ಬ ಅಭ್ಯರ್ಥಿ ಪಡ್ಕೊಂಡಿರೋದು ಎಷ್ಟು? 40/100. ಓಕೆ, ಈಗ ನಮಗೆ ಒಂದೇ ಬೇಕಾಗಿರೋದು. ಈಗ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ 2 zeros, ಇಲ್ಲಿ 2 zeros ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಮತ್ತೆ ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ಸೊ 0ನ ಹಾಗೆ ಇಟ್ಕೊಳ್ಳಿ, ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ 4 9s ಏನಾಗುತ್ತೆ? 4 9s 36 ಅಥವಾ 360 ಇಂಟು 12. ಓಕೆ, ಸೊ ಎರಡನೇ ಆಡ್ ಮಾಡಿದ್ರೆ ಎಷ್ಟಾಗ್ಬೋದು? 36 ಇಂಟು 12 ಮಾಡಿದ್ರೆ 360 ಪ್ಲಸ್ 72 ಎಷ್ಟಾಗುತ್ತೆ? 360 ಪ್ಲಸ್ 72 4,320 ಆಗುತ್ತೆ. ಓಕೆ, 4,320 ಆಗುತ್ತೆ. ಸೊ ಸರಿಯಾದ ಉತ್ತರ 4320. ಓಕೆನಾ, ಇದು ನಿಮ್ಗೆ ಸರಿಯಾದ ಉತ್ತರ. ಓಕೆ, ನಿಮ್ಗೆ ಎಲೆಕ್ಷನ್ ಬೇಸ್ ಕ್ವಶನ್ ಅಲ್ಲಿ ಯಾವಾಗ ಈ ತರ
ಓಟು ಅಮಾನ್ಯವಾಗಿರೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಈಗ ಒಂದು 100 ಜನನಲ್ಲಿ ಈಗ ನೀವು ರಿಯಾಲಿಟಿ ಅಂತ ತಗೊಂಡಾಗ ಕೆಲವೊಂದು % ಆಫ್ ಜನ ಓಟೇ ಹಾಕಲ್ಲ. ನೀವೆಲ್ಲೇ ಯಾವುದೇ ಎಲೆಕ್ಷನ್ ತಗೊಂಡು ನೋಡಿ, ಈಗ ಅದು ಲೋಕಸಭೆ ಆಗಿರಲಿ ವಿಧಾನಸಭೆ ಆಗಿರಲಿ, ಯಾವಾಗಲೂ ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಸ್ಟೇಟ್ ಪರ್ಟಿಕ್ಯುಲರ್ ತಗೊಂಡ್ರು 100% ವೋಟಿಂಗ್ ಎಲ್ಲೂ ನಡೆದಿಲ್ಲ. ಓಕೆ, 80%, 70%, 60% ಈ ಥರನೇ ನಡೀತಿರುತ್ತಲ್ವಾ. ಅಂದರೆ ಮಿಕ್ಕಿದವರು ಓಟೇ ಹಾಕಿರಲ್ಲ ಬಂದು ಅಂತ ಅರ್ಥ. ಸೊ ಆ ಥರದನ್ನು ಕೆಲವೊಂದು ಕ್ವಶನ್ಗಳು ಬರುತ್ತೆ. ಸೊ ಇನ್ ಕೇಸ್ ಆ ಥರ ಕ್ವಶನ್ ಬಂದಾಗ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲೇನಿಲ್ಲ, ಫಸ್ಟ್ 12,000 ಓಟ್ ಇತ್ತು, ಅದರಲ್ಲಿ 10% ಅಮಾನ್ಯ ಅಂದರೆ 90% ಮಾನ್ಯ ಆಗಿದೆ. ಅದರಲ್ಲಿ ಒಬ್ಬ 60% ಪಡೆದ್ರೆ ನಾವು ಇತರ ಅಭ್ಯರ್ಥಿ ಅಂತ ಕೇಳಿದ್ರೆ, ಇತರ ಅಭ್ಯರ್ಥಿ ನಾವು 40% ಪಡೆದಿದೆ ಅಂತ ಅರ್ಥ. ಸೊ ಅದು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್. ಅಕ್ಕಿಯ ದರದಲ್ಲಿ 20% ಕಡಿತ ಮಾಡುವುದರಿಂದ 450 ರೂಗೆ 50 kg ಹೆಚ್ಚು ಪಡೆಯಲು ಸಾಧ್ಯವಾಗುತ್ತದೆ. ಇದು ನಮಗೆ ಪರ್ಸೆಂಟೇಜ್ ಒಂದು ವಿಡಿಯೋ ತೆಗೆದು ನೋಡಿದ್ರೆ ಅಲ್ಲಿ ನಾನು ಒರಿಜಿನಲ್ ಪ್ರೈಸ್ ಮತ್ತೆ ರೆಡ್ಯೂಸ್ ಪ್ರೈಸ್ ಅಂತ ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾ ಕೊಟ್ಟಿರ್ತೀನಿ. ಓಕೆ, ಸೇಮ್ ಅದೇ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು, ಏನಕ್ಕೆ ಅಂದ್ರೆ ಅದು ಈಸಿ, ಬೇರೆ ಕಂಪ್ಯಾರಿಸನ್ಗೋಸ್ಕರ. ಯಾರೆಲ್ಲ ಬೇಸಿಕ್ ಇಂದ ಕಲಿತಾ ಇರ್ತಾರಲ್ವ ನಿಮ್ಗೆ ಆ ಫಾರ್ಮುಲಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದ್ರ ಪ್ರಕಾರನೇ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಅವ್ರು ನಮ್ಗೆ ಏನ್ ಕೇಳಿದ್ದಾರೆ, ಒರಿಜಿನಲ್ ಪ್ರೈಸ್. ಸೊ ಒರಿಜಿನಲ್ ಪ್ರೈಸ್ ಅಂತಂದಾಗ ನಿಮಗೆ ಫಾರ್ಮುಲಾ ಬೇಕು ಅಂತಂದ್ರೆ %1 ಅಂತ ಒಂದು ವಿಡಿಯೋ ಇದೆ. ಓಕೆ, ನಾನು ಲೈವ್ ಸೆಷನ್ ಬಂದು ಅದನ್ನ ಕಂಡಕ್ಟ್ ಮಾಡಿ ಅಲ್ಲಿ ನಿಮಗೆ ಫಾರ್ಮುಲಾ ಕೊಟ್ಟಿರ್ತೀನಿ. ಆ ಫಾರ್ಮುಲಾ ಪ್ರಕಾರನೇ ಹೋಗಿ. ಸೊ ಅದ್ರ ಪ್ರಕಾರ ಹೋಗಂಗಿದ್ರೆ ಒರಿಜಿನಲ್ ಪ್ರೈಸ್ ಇಸ್ ಈಕ್ವಲ್ ಟು, ಇವಾಗ ನಮ್ಗೆ ಎಷ್ಟು % ಕಮ್ಮಿ ಆಗಿದೆ, 20% ಕಮ್ಮಿ ಆಗಿದೆ. ಸೊ 20 ಡಿವೈಡೆಡ್ ಬೈ 100ರಲ್ಲಿ 20 ಕಮ್ಮಿ ಮಾಡಿದ್ರೆ 80 ಆಗುತ್ತೆ. ಇಂಟು ಎಷ್ಟು ರೂಪಾಯಿಗೆ, 450 ರೂಪಾಯಿಗೆ ಎಷ್ಟು ಕೆಜಿ ಜಾಸ್ತಿ ಸಿಗ್ತಾ ಇದೆ, 50 kg ಜಾಸ್ತಿ ಸಿಗ್ತಾ ಇದೆ. ಓಕೆ, ಸೊ ಇವಾಗ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಏನಂದ್ರೆ 51 59 450. ಓಕೆ, ಸೊ ಮತ್ತೆ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ 21 24. ಸೊ ಇವಾಗ 9/4 ಮಾಡಿದ್ರೆ ನೀವು, ಓಕೆ 9/4 ಮಾಡಿದ್ರೆ ನಮ್ಗೆ ಆನ್ಸರ್ 2.25 ಬರುತ್ತೆ. ಓಕೆ, ಯಾರಿಗೆಲ್ಲ ಏನಾದ್ರು ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ %1 ಅಲ್ಲಿ ಇದ್ರ ಫಾರ್ಮುಲಾ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿಂದ ಫಾರ್ಮುಲಾನ ಕಾಪಿ ಮಾಡ್ಕೊಂಡು ಈ ಕ್ವಶನ್ಗೆ ಅಪ್ಲೈ ಮಾಡಿ, ಈಸಿಯಾಗಿ ಬರುತ್ತೆ ಆನ್ಸರ್. ಅಂದ್ರೆ ಕ್ವಶನ್ ನೋಡಿ, ಇದು ಅರ್ಥ ಏನಂತಂದ್ರೆ ಕ್ವಶನ್ ಶಿಫ್ಟ್ ಬೈ ಶಿಫ್ಟ್ ಕೆಲವೊಂದ್ಸಲ ರಿಪೀಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ರಿಪೀಟ್ ಆದಾಗ ನೀವು ಪ್ರೀವಿಯಸ್ ಕ್ವಶನ್ ಎಲ್ಲ ಸ್ವಲ್ಪ ರೆಫರ್ ಮಾಡ್ಕೊಂಡು ಹೋದಾಗ ಮೇ ಬಿ ನಿಮ್ ನೆಕ್ಸ್ಟ್ ಎಕ್ಸಾಮ್ ಬರೋ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾ ಇದೆ ಅಂತಂದಾಗ ನಿಮ್ಗೆ ಇನ್ನೂ ಈಸಿ ಅನ್ಸುತ್ತೆ, ಈ ತರ ಕ್ವಶನ್ ಬಂದಿತ್ತು. ಸೊ ಹಾಗಾಗಿ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೊಂಡು ಹೋದ್ರೆ ನಿಮಗೆ ಅದ್ರದ್ದು ಟಫ್ ಲೆವೆಲ್ ಏನಿದೆ ಅಂತ ಗೊತ್ತಾಗುತ್ತೆ, ಯಾವ ಟೈಪ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಈ ತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಷನ್ ನಾವು ಮಾಡಿರೋ ವಿಡಿಯೋಗಳನ್ನ ನೋಡಿದ್ರೆ ಯಾವ ಕ್ವಶನ್ ಯಾವ ತರ ನೀವು ಅಪ್ರೋಚ್ ಮಾಡ್ಬೇಕನ್ನೋದ್ರ ಬಗ್ಗೆನೂ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎನ ಆದಾಯದ 20% ಅಥವಾ ಪ್ರತಿಶತವು ಬಿ ಯ ಆದಾಯದ 10%ಕ್ಕೆ ಸಮಾನವಾಗಿರುತ್ತದೆ. ಎ ಆದಾಯ ₹2,250. ಹಾಗಾದರೆ ಬಿ ನ ಆದಾಯ ಎಷ್ಟು? ಸೊ ಇಲ್ಲಿ ಏನಿಲ್ಲ, ಈಗ ಯಾವಾಗ ನಮಗೆ ಒಂದು ಪರ್ಸೆಂಟೇಜ್ ಕಂಪ್ಯಾರಿಸನ್ ಮಾಡ್ತಾರಲ್ವಾ, ಸೊ ಅಲ್ಲಿ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನು ಅಂತಂದ್ರೆ ಇವಾಗ ಎ ನ 20% ಅಂತ ಕೊಟ್ಟಿರ್ಬೇಕು ಅಂತಂದ್ರೆ, ಓಕೆನಾ, 20A ಇಸ್ ಈಕ್ವಲ್ ಟು ನೆಕ್ಸ್ಟ್ ಬಿ ನ 10%ಕ್ಕೆ. ಸೊ ಅಂತಂದ್ರೆ 10 ಬಿ ಗೆ ಸಮ ಅಂತ ಅರ್ಥ. ಓಕೆನಾ? ಸೊ ಇವಾಗ ನೀವೇನಾದ್ರೂ ರೇಷಿಯೋ ತಗೊಳ್ಳೋದಾಗಿದ್ರೆ A/B ಇಸ್ ಈಕ್ವಲ್ ಟು, ಈಗ ನಾನು ವೇರಿಯೇಬಲ್ ನ ಒಂದ್ ಕಡೆ ತಗೊಳ್ಳಿ, ನಂಬರ್ಸ್ ನ ಒಂದ್ ಕಡೆ ತಗೊಳ್ಳಿ. ಸೊ ತಗೊಂಡಾಗ ಏನಾಗುತ್ತೆ, ಇದು 10/20 ಆಗುತ್ತೆ. ಸೊ ನೀವು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 1/2 ಅಂದ್ರೆ ಎ ಹತ್ರ ₹1 ಇದ್ರೆ ಬಿ ಹತ್ರ ₹2 ಇದೆ ಅಂತ ಅರ್ಥ. ಬಟ್ ಆಲ್ರೆಡಿ ನಮ್ದವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಎ ಹತ್ರ ₹2,550 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ 1 ಯೂನಿಟ್, ಈ ₹1 ಏನಿದೆಯೋ ಅದು 2,550ಕ್ಕೆ ಸಮ ಅಂತ ಅರ್ಥ. ಸೊ ಹಾಗಾದ್ರೆ 2 ಯೂನಿಟ್ ಏನಾಗುತ್ತೆ, ಇದು ಬೇಕು ಅಂದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ, ಇದಕ್ಕೆ 2ನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಸರಿಯಾದ ಉತ್ತರ ₹5,100. ಓಕೆ, ₹5,100 ಸರಿಯಾದ ಉತ್ತರ. ಓಕೆ, ಜಸ್ಟ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಏನಿಲ್ಲ, ಅರ್ಥ ಆಯ್ತಾ? ಸೊ ಎಷ್ಟು. ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ರಾಮ್ ತನ್ನ 12.5% ಹಣವನ್ನು ಕಳೆದುಕೊಳ್ಳುತ್ತಾನೆ ಮತ್ತೆ ಉಳಿದ 75% ಖರ್ಚು ಮಾಡಿದ ನಂತರ ₹630. ಸೊ ಕ್ವಶನ್ ಸ್ವಲ್ಪ ವೇರಿಯೇಷನ್ ಇದೆ. ಏನು ಅಂತಂದ್ರೆ ನಾನು ಅದನ್ನ ಇಂಗ್ಲಿಷ್ ಕನ್ನಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮ್ಗೆ. ಈಗ ರಾಮ್ ಹತ್ರ ಒಂದು 100% ಹಣ ಇದೆ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಅವ್ನು ಏನ್ ಮಾಡ್ತಿದ್ದಾನೆ, 12.5% ಅಂದ್ರೆ 12.5% ಎಲ್ಲ ಕಳ್ಕೊಂಡ್ಬಿಡ್ತಾನೆ. ನಾವು ಎಲ್ಲ ಬೀಳಿಸ್ಕೊಳ್ಳೋದು, ಇಲ್ಲ ಯಾರಾದ್ರೂ ಅವನ ಹತ್ರ ಪಿಕ್ ಪಾಕೆಟ್ ಮಾಡಿದ್ರು ಹಾಗೆ ಕಳ್ಕೊಂಡ್ಬಿಡ್ತಾನೆ. ಈ ಉಳಿದಿರೋ ಹಣದಲ್ಲಿ ಓಕೆ, ಸೊ ಇಲ್ಲಿ ಬೇಕಾದ್ರೆ ನಾನು ಬರೆದು ಬಿಡ್ತೀನಿ. ಉಳಿದ ಹಣದಲ್ಲಿ
75ರಷ್ಟು ಖರ್ಚು ಮಾಡಿದ ನಂತರ ರು 630 ಉಳಿಸುತ್ತಾನೆ ಅಂತ ಬರ್ತೀನಿ. ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, 630 ರೂಪಾಯಿ ಉಳಿಸ್ತಾನೆ. ಹಾಗಾದ್ರೆ ರಾಮ್ ಹತ್ರ ಆರಂಭದಲ್ಲಿ ಎಷ್ಟು ಹಣ ಇತ್ತು ಅಂತ ಕೇಳ್ತಾ ಇದ್ದಾರೆ. ಓಕೆ, ರಾಮ್ ಹತ್ರ ಆರಂಭದಲ್ಲಿ ಅವನ ಹತ್ರ ಸ್ಟಾರ್ಟಿಂಗ್ ಏನ್ ಅಮೌಂಟ್ ಇತ್ತು ಅಂತ. ಸೊ ಇದನ್ನು ನಾವು ಅಷ್ಟೇ, ಈಗ ನಾವು ಪ್ರೀವಿಯಸ್ ಕ್ವಶನ್ ಸೀರೀಸ್ ಆಫ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಲ್ವಾ, ಇದನ್ನು ಅದೇ ತರ ಮಾಡ್ಕೊಂಡು ಹೋಗ್ಬೋದು. ಈಸಿ, ಅಷ್ಟು ಮಾಡಿದ್ರೆ ಜನಕ್ಕೆ ಅಂತಂದ್ರೆ ಎಲೆಕ್ಷನ್ ಬೇಸ್ಡ್ ಕ್ವಶನ್ ಮಾಡೋದು ಸೇಮ್ ಅದೇ ತರ ಅನ್ಕೊಳ್ಳಿ. ಈಗ ನಮ್ಗೆ ರಾಮ್ ಹತ್ರ ಇನಿಷಿಯಲ್ ಆಗಿ ಎಷ್ಟು ಹಣ ಇತ್ತು ಅಂತ ಗೊತ್ತಿಲ್ಲ ನಮ್ಗೆ. ಓಕೆನಾ, ಸೊ ಅದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈಗ 12.5% ಕೊಟ್ಟಿದ್ದಾರೆ. ಓಕೆ, 12.5%, 12 1/2% ಎಲ್ಲ ಸೇಮ್ನೆ. ಸೊ ಇದ್ರದ್ದು ಫ್ರಾಕ್ಷನ್ ಅಲ್ಲಿ ತಗೊಂಡ್ರೆ ನಮ್ಗೆ 1/8 ಆಗುತ್ತೆ. ಅಂದ್ರೆ ಈಗ ಅವತ್ರ ಒರಿಜಿನಲ್ ಆಗಿ 8 ರೂಪಾಯಿ ಇತ್ತು ಅಂತಂದ್ರೆ ಅದ್ರಲ್ಲಿ 1 ರೂಪಾಯಿ ಕಳ್ಕೊಂಡಿದ್ದಾನೆ. ಹಾಗಾದ್ರೆ ಉಳಿಯೋದು ಎಷ್ಟು? 7 ರೂಪಾಯಿ ಉಳಿತಾರೆ. ಅಂದ್ರೆ 8ರಲ್ಲಿ 7 ರೂಪಾಯಿ ಉಳಿತು ಅಂತ. ಸೊ ಇವಾಗ ನೀವು ಕಾನ್ಸೆಪ್ಟ್ ಬನ್ನಿ. ಕಾನ್ಸೆಪ್ಟ್ ಬಂದಾಗ ಈಗ ರಾಮ್ ಹತ್ರ ಇನಿಷಿಯಲ್ ಆಗಿ ಒಂದು 6 ಅಂತ ಅಮೌಂಟ್ ಇತ್ತು ಅಂದ್ಕೊಳ್ಳಿ. ನಾನು ಆ ರಾಮ್ ಬಗ್ಗೆ 6 ಅಂತಾನೆ ತಗೋತೀನಿ. ಓಕೆನಾ, ಆ 6ರಲ್ಲಿ ಅವನು ಇವಾಗ 8ರಲ್ಲಿ 1 ಕಳೆದ್ರೆ 7 ಉಳಿತಲ್ವಾ. ಸೊ ಹಾಗಾಗಿ 7/8 ಮಾಡ್ಬಿಡ್ತೀವಿ ಇಂಟು. ಓಕೆ, ಈಗ ಮತ್ತೇನ್ ಹೇಳ್ತಾ ಇದಾರೆ ಅಂತಂದ್ರೆ ಮತ್ತೆ ಅದರಲ್ಲಿ 75% ಖರ್ಚು ಮಾಡಿದ್ದಾರೆ. ಓಕೆ, 75% ಖರ್ಚು ಮಾಡಿ ಮುಗಿಸ್ಬಿಟ್ಟ. ಸೊ ಇವಾಗ ನೀವು ಅದೇ ರೀತಿ ಮತ್ತೆ 75% ಅಂತ ತಗೊಂಡ್ರೆ ಏನಾಗುತ್ತೆ? 3/4 ಆಗುತ್ತೆ. ಅವಾಗ 4ರಲ್ಲಿ 3 ರೂಪಾಯಿ ಖರ್ಚು ಮಾಡ್ದ ಅಂತ. ಇನ್ನು ಉಳಿದಿರೋದಷ್ಟು 1 ರೂಪಾಯಿ. ಸೊ 1/4. ಇಷ್ಟು ಖರ್ಚು ಮಾಡಿ ಆದ್ಮೇಲೆ ಅವನ ಹತ್ರ ಏನ್ ಉಳಿಯುತ್ತಲ್ವಾ ಅದನ್ನ ಉಳಿಕೆ ಅಮೌಂಟ್ ಅಂತಾರೆ. ಅದು 630 ರೂಪಾಯಿ. ಓಕೆ, ಅದು 630. ಸೊ ಇವಾಗ ನಾವು 7 ಟೇಬಲ್ ಅಲ್ಲಿ ಹೋಗೋಣ. 7 1 7 9 63. ಸೊ ಇಲ್ಲಿ 90 ಉಳ್ಕೊಳ್ಳುತ್ತೆ. ಓಕೆ, 90 ಉಳ್ಕೋದು. ಈಗ 90 ಉಳ್ಕೊಂಡಾದ್ಮೇಲೆ ಈಗ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ. ಇಲ್ಲೇನಾಗುತ್ತೆ? 8 4 32. ಸೊ ಆಗಿದ್ದಾಗ 32 ಇಂಟು 90 ಎಷ್ಟಾಗುತ್ತೆ ಆನ್ಸರು? 32 ಇಂಟು 90 ಮಾಡಿಬಿಟ್ಟು ಆನ್ಸರ್ ಹೇಳ್ಬೇಕು. 32 ಇಂಟು 90. ಈಗ 100 ಮಲ್ಟಿಪ್ಲೈ ಮಾಡಿದಿದ್ರೆ ನೀವು 32ಕ್ಕೆ 3200 ಆಗ್ತಾ ಇತ್ತು. ಅದರಲ್ಲಿ 320 ರೂಪಾಯಿ ಕಳೆದಿ ಆನ್ಸರ್ ಬರುತ್ತೆ. ಸೊ 320 ರೂಪಾಯಿ ನೀವು ಕಳೀತಾ ಇದ್ದೀರಾ ಅಂತಂದ್ರೆ ಆನ್ಸರ್ 2880 ರೂಪಾಯಿ. 3200ರಲ್ಲಿ 320 ಕಳೆದ್ರೆ ನಮ್ಗೆ ಏನ್ ಬರುತ್ತೆ? 2880 ರೂಪಾಯಿ ಬರುತ್ತೆ. ಅರ್ಥ ಆಯ್ತಾ? ಸೊ ಸರಿಯಾದ ಉತ್ತರ ಇದು. ಸೊ ಕ್ವಶನ್ ಅಲ್ಲಿ ಕೆಲವೊಂದ್ಸಲ ಈ ತರ ಸ್ಪೆಲ್ಲಿಂಗ್ ಮಿಕ್ಸ್ ಆಗಿ ಹೋಗಿರ್ತವೆ. ಏನಕ್ಕೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಂಡಕ್ಟ್ ಮಾಡೋದಲ್ವಾ. ಸೊ ಅಲ್ಲಿ ಸ್ವಲ್ಪ ಕನ್ನಡ ವ್ಯತ್ಯಾಸ ಆದ್ರೂ ಆಗ್ತಾ ಇರುತ್ತೆ. ಹಿಂದಿ ಕ್ವಶನ್ಸ್ ಎಲ್ಲ ಕರೆಕ್ಟಾಗಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ಕ್ವಶನ್ಸ್ ನೀವು ಓದ್ಬೇಕಾದ್ರೆ ನಿಮ್ಗೆ ಏನಾದ್ರು ಅದ್ರಲ್ಲಿ ಡೌಟ್ ಇದ್ರೆ ಒಂದ್ಸಲ ಇಂಗ್ಲಿಷ್ ಕ್ವಶನ್ ಓದಿ ಕರೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಸ್ಟೇಟ್ ಗೌರ್ಮೆಂಟ್ ಅಲ್ಲೇ ಈಗ ನೀವೇನಾದ್ರೂ PSI ಎಕ್ಸಾಮ್ ಆಗಿರ್ಬೋದು, ಇಲ್ಲ SDFD ಎಕ್ಸಾಮ್ ಅಲ್ಲೂ ಅದೇ ತರ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದ್ಸಲ ಇಂಗ್ಲಿಷ್ ನಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಅದೇ ಅಲ್ಟಿಮೇಟು ಅಂತ. ಸೊ ಹಾಗಾಗಿ ಇಲ್ಲೇ ಏನಾದ್ರು ನಿಮ್ಗೆ ಎರರ್ ಅನ್ಸಿದ್ರೆ ಇಂಗ್ಲಿಷ್ ಅಲ್ಲಿ ಒಂದ್ಸಲ ವೆರಿಫೈ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಇಷ್ಟೇ ಕ್ವಶನ್ ಇದ್ದಿದ್ದು ಇವತ್ತಿಗೆ. ಓಕೆ, ಸೊ ಇದು ನಮ್ಮ ಒಂದು ಈಗ ಪರ್ಸೆಂಟೇಜ್ ಕಾನ್ಸೆಪ್ಟ್ ಅಲ್ಲಿ CHSL ಎಕ್ಸಾಮ್ ಕ್ವಶನ್ಸ್ ಅಂತ ತಗೊಂಡ್ರೆ ಅಲ್ಲಿಗೆಲ್ಲ ಕಂಪ್ಲೀಟ್ ಆಗುತ್ತೆ ಪರ್ಸೆಂಟೇಜ್. ಸೊ ಇವಾಗ ಇಲ್ಲಿ ಪರ್ಸೆಂಟೇಜ್ ಮುಗೀತು. ಸೊ ಈ ಪರ್ಸೆಂಟೇಜ್ ವಿಡಿಯೋಗಳೆಲ್ಲ ಮತ್ತೊಂದ್ಸಲ ಪ್ಲೇ ಮಾಡ್ಕೊಂಡು ನೋಡಿ, ಎಲ್ಲ ಕ್ವಶನ್ ಸಾಲ್ವ್ ಮಾಡಿ. ಅದೇ ರೀತಿ ಮತ್ತೆ ಈಗ ನೆಕ್ಸ್ಟ್ ಯಾವ್ದಾದ್ರು ಇನ್ನೊಂದು ಟಾಪಿಕ್ ತಗೊಂಡು ಬೇಸಿಕ್ ಟಾಪಿಕ್ ನ ಅದರಲ್ಲಿ ನಮ್ಮ ಇದೇ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಗಳನ್ನ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕನೂ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.